ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಡಿಪ್ರೆಷನ್ ಅಲ್ಲಿ ಇರ್ತೀರಲ್ವಾ, ಲವ್ ಬ್ರೇಕಪ್ ಆಗಿರುತ್ತೆ ಅಥವಾ ಯಾವ್ದಾದ್ರು ವಿಚಾರದಲ್ಲಿ ತುಂಬಾ ನೋವು ಅನುಭವಿಸ್ತಾ ಇರ್ತೀರ. ಅಂದ್ರೆ ಲವ್ ಒಂದೇ ಬ್ರೇಕಪ್ ಇಂದ ನೋವಾಗ್ತಿರುತ್ತೆ ಒಬ್ಬ ಮನುಷ್ಯನ್ಗೆ ಅಂತ ಇಲ್ಲ. ತುಂಬಾ ಮೋಸ ಮಾಡಿರ್ತಾರೆ, ಸಾಲ ಮಾಡಿ ತುಂಬಾ ಜನ, ಅಂದ್ರೆ ಕೊಡುವಿಕೆ ಅಂತ ಹೇಳ್ತೀವಲ್ಲ, ಸೊ ಸಾಲ ಮಾಡಿ ತುಂಬಾ ಬೇಜಾರಾಗ್ಬಿಟ್ಟಿರ್ತಾರೆ, ಮೋಸ ಮಾಡಿರ್ತಾರೆ, ಬೇಜಾರಲ್ಲ ಮೋಸ ಮಾಡಿ ತುಂಬಾ ನೋವು ಅನುಭವಿಸ್ತಿರ್ತಾರೆ. ಮೋಸ ಮಾಡಿ ದುಡ್ಡನ್ನ ನಿಮ್ಮಿಂದ ಕಿತ್ಕೊಂಡು ವಾಪಸ್ ಕೊಡ್ತೀರಾ ಇರುವಂತದ್ದು, ಇನ್ನು ಏನೇನೋ ಹಲವಾರು ಸಂಸಾರದಲ್ಲಿ ಸುಖನೇ ಇರೋದಿಲ್ಲ, ಅಥವಾ ಸಂಸಾರದಲ್ಲಿ ಪ್ರತಿ ಒಂದು ವಿಚಾರದಲ್ಲೂ ಕಷ್ಟ 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 ಅಂತ ನೋಡ್ತಿರ್ತೀರಾ. ಅದು ಕೂಡ ಒಂದು ರೀತಿನಲ್ಲಿ ಆ ಚಿಂತೆನಲ್ಲೂ ನಾವು ಮುಳುಗೋಗಿರ್ತೀವಿ. ಯಾಕೆ ಇದೆಲ್ಲ ಆಗ್ತಿರುತ್ತೆ, ಅದನ್ನೆಲ್ಲ ಯಾವ ರೀತಿ ನಾವು ಹೋಗಿಸ್ಕೊಬೇಕು ಲೈಫಲ್ಲ. ಅದು ಒಂದು ಸ್ಟೇಜ್. ನಮ್ಮ ಲೈಫ್ ಅನ್ನೋದು ಒಂದು ಜರ್ನಿ ಇದ್ದಂಗೆ. ಓಕೆ, ಬಹಳಷ್ಟು ಜನ ಎಸ್ಪೆಷಲಿ ಈ ಒಂದು 3D ಲೈಫಲ್ಲಿ, ಅಂದ್ರೆ ಈ ಒಂದು ಮೆಟೀರಿಯಲ್ ಲೈಫ್ ನಲ್ಲಿ ಏನಾಗುತ್ತೆ ಅಂದ್ರೆ, ಲವ್ ಲೈಫಲ್ಲಿ ತುಂಬಾ ಜನ ಬೇಗ ಡಿಪ್ರೆಷನ್ಗೆ ಹೋಗುವಂಥದ್ದು. ಸೆಕೆಂಡ್ ಬಂದು ದುಡ್ಡಿನ ವಿಚಾರದಲ್ಲಿ ಡಿಪ್ರೆಷನ್ ಹೋಗುವಂಥದ್ದು. ಥರ್ಡ್ ಬಂದು ಮನೆಯಿಂದ ಯಾವ್ದಾದ್ರೂ ವಿಚಾರದಲ್ಲಿ, ಯಾರಾದ್ರೂ ಒಬ್ರು ವಿಚಾರದಲ್ಲಿ ಮೋಸ ಅಥವಾ ಏನಾದ್ರೂ ಮಾತುಕತೆ ಆದಾಗ ಅದನ್ನ ಮನ್ಸು ಕಚ್ಕೊಂಡು ಡಿಪ್ರೆಷನ್ಗೆ ಹೋಗುವಂಥದ್ದಾಗಿರುತ್ತೆ. ಇದೆಲ್ಲ ಯಾವ ಒಂದು ಸ್ಟೇಜಸ್ ಅಲ್ಲಿ ಬರುತ್ತೆ ಅನ್ನೋದಾದ್ರೆ, ಸೊ ನಾನು ಏನ್ ಹೇಳ್ತೀನೋ ಆ ಒಂದು ಸಣ್ಣ ಟಿಪ್ ನ ನೀವು ತಗೊಳ್ಳಿ. ನಂತರ ಏನಂತ ಅಂದ್ರೆ, ಲವ್ ಬ್ರೇಕಪ್ ಆಗಿರುತ್ತೆ, 1 ವರ್ಷ 2 ವರ್ಷ ಲವ್ ಮಾಡಿರ್ತೀರ, ಸಡನ್ ಆಗಿ ಲವ್ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. 5 ವರ್ಷ 10 ವರ್ಷ ಆದ್ಮೇಲೂ ಬ್ರೇಕಪ್ ಆಗ್ಬಿಟ್ಟಿರುತ್ತೆ. ಸಂಪೂರ್ಣವಾಗಿ ಅವ್ರು ನಿಮ್ಮನ್ನ ಬಿಟ್ಟೋಗಿರ್ತಾರೆ. ಅದ್ರ ಚಿಂತೆಲೆ ನೀವು ಕೂತಿರ್ತೀರ. ಅದು ಒಂದು ಲೈಫ್ ಜರ್ನಿ, ಡಾರ್ಕ್ ನೈಟ್ ಆಫ್ ಸೋಲ್ ಅಂತಾರೆ ಅದಕ್ಕೆ. ಸೊ ಆ ಡಾರ್ಕ್ ನೈಟ್ ಆಫ್ ಸೋಲ್ ಅಲ್ಲಿ ಪ್ರತಿದಿನ ವ್ಯಕ್ತಿನ ನೆನ್ಸ್ಕೊಂಡು ಹಳೋದು, ಈ ಶಿ ಆಗಿರ್ಬೋದು, ಅವನು ಅಥವಾ ಅವಳಾಗಿರ್ಬೋದು, ನೆನ್ಸ್ಕೊಂಡು ಹಳೋದು, ಊಟ ತಿನ್ನಕ್ಕಾಗಲ್ಲ, ನಿದ್ದೆ ಬರ್ತಿರಲ್ಲ, ಈ ರೀತಿ ಎಲ್ಲ ಆಗ್ತಿರುತ್ತೆ. ಇದರಿಂದ ನೀವು ಆಚೆ ಬಂದ್ರೇನೆ ನಿಮ್ಗೆ ನೆಕ್ಸ್ಟ್ ಡೋರ್ ಓಪನ್ ಆಗೋದು. ಈ ನಮ್ಮ ಮೆಟೀರಿಯಲ್ ಲೈಫ್ ನಲ್ಲಿ, ಈ ನಮ್ಮ ಲೈಫ್ ಅನ್ನೋ ಜರ್ನಿನಲ್ಲಿ ಇದು ಸಹಜ. ಆದ್ರೆ ದೇವರು ಒಂದು ವರ ಕೊಟ್ಟಿದ್ದಾನೆ, ಬೇಗ ಮರೆಯುವಂಥದ್ದು. ಒಬ್ಬೊಬ್ರೆ ತುಂಬಾ ತಲೆಗೆ ಹಚ್ಕೊಂಡ್ಬಿಟ್ಟಿರ್ತಾರೆ. ಅದು ಯಾರಾದ್ರೂ ಒಬ್ರು ಗೈಡೆನ್ಸ್ ಅಂತ ಸಿಕ್ಕಿದ್ರೆ ಅವರು ಕೂಡ ಹೊರಗಡೆ ಬರ್ತಾರೆ. ಎಂತದೇ ಆಗಿರ್ಲಿ ನೋಡಿ, ಅಪ್ಪ ಅಮ್ಮ, ಜನ್ಮ ಕೊಟ್ಟ ಅಪ್ಪ ಅಮ್ಮನೇ ನಮ್ ಜೊತೆ ಅಂದ್ರೆ ಒಂದು ಕಾಲದವರೆಗೂ ಬರ್ತಾರೆ. ಅಂದ್ರೆ ನಾವು ಮದ್ವೆ ಆಗಿ ನಮಗ್ ಮಕ್ಕಳಾಗಿ ಅಥವಾ ನಮ್ ಜೀವನ ಎಲ್ಲ ನೋಡ್ಕೊಂಡು ಅವ್ರ ವಯಸ್ಸಾದ್ಮೇಲೆ ಅವ್ರು ತೀರೋಗ್ತಾರೆ. ಆಮೇಲೆ ನಮ್ ಜೀವನ ನಾವೇ ನಡೆಸ್ಬೇಕಲ್ವಾ. ಹಾಗೇನೆ ಒಂದು ಲೆವೆಲ್ವರೆಗೂ ಪ್ರತಿಯೊಬ್ರು ಸೆಲ್ಫ್ ಲವ್ ಯಾವಾಗ ನಾವು ಮಾಡೋದು ಬಿಟ್ಬಿಡ್ತೀವೋ, ಸೆಲ್ಫ್ ರೆಸ್ಪೆಕ್ಟ್ ಯಾವಾಗ ಬಿಟ್ಬಿಡ್ತೀವೋ, ಸೆಲ್ಫ್ ಕಾನ್ಫಿಡೆಂಟ್ ಯಾವಾಗ ಬಿಡ್ತೀವೋ, ಇದೆಲ್ಲ ನಮ್ಮಲ್ಲಿ ಈ ಒಂದು ಡಾರ್ಕ್ ನೈಟ್ ಆಫ್ ಸೋಲ್ ಅನ್ನೋದು ಎಂಟ್ರಿ ಆಗುತ್ತೆ. ಬರೀ ಚಿಂತೆ ಮಾಡ್ತಾ ಕುತ್ಕೊಳ್ಳೋದು, ಕೆಲ್ಸಕ್ಕೆ ಹೋಗಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ, ಈ ರೀತಿ ಎಲ್ಲ ಆಗ್ತಾ ಇರತ್ತೆ. ಈ ಡಾರ್ಕ್ ನೈಟ್ ಆಫ್ ಸೋಲ್ ಅಲ್ಲಿ ನಾವ್ ಇನ್ನೊಂದು ಏನ್ ಅನುಭವಿಸ್ತೀವಿ ಅಂತ ಅಂದ್ರೆ, ನಾವ್ ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಅಷ್ಟೇ. ಹೆಂಗೆ ಅಂದ್ರೆ ಡಾರ್ಕ್ ನೈಟ್ ಆಫ್ ಸೋಲ್ ನಮ್ಗೆ ಹೆಂಗ್ ಆಟ ಆಡಿಸುತ್ತೆ ಅಂದ್ರೆ, ವಾರದಲ್ಲಿ 3 ದಿನ ಚೆನ್ನಾಗಿರ್ತೀವಿ, ಇನ್ 3 ದಿನ ಫುಲ್ ಲೋ ಎನರ್ಜಿ ಕೊಟ್ಟೋಗಿರ್ತೀವಿ. ಈ ತರ ಎಲ್ಲ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡುತ್ತೆ. ನಾವ್ ಅಷ್ಟೊಂದು ಹಚ್ಕೊಂಡಿರ್ತೀವಿ, ಬೇರೆ ಒಳ್ಳೇದಾಗೋದಕ್ಕೆ ಅಥವಾ ಇನ್ನೊಂದು ಬೇರೆ ಏನೋ ನಮ್ ಜೀವನದಲ್ಲಿ ನಡೆಯೋದಕ್ಕೆ ನಾವ್ ಜಾಗನೇ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಜಾಗನೇ ಕೊಡೋದಿಕ್ ಹೋಗೋದಿಲ್ಲ. ಯಾಕಂದ್ರೆ ಮೈಂಡ್ ತುಂಬಾ ಅವನು ಅಥವಾ ಅವಳು ತುಂಬ್ಕೊಂಡ್ಬಿಟ್ಟಿರ್ತಾರಲ್ಲ, ನನ್ಗೆ ಮೋಸ ಮಾಡ್ಬಿಟ್ಲು, ಹೊಟ್ಟೋದ್ಲು, ಅವಳು ಚೆನ್ನಾಗಿದ್ದಾಳೆ, ನಾನ್ ಮಾತ್ರ ಇಲ್ಲಿ ಸಾಯ್ತಿದ್ದೀನಿ. ಈ ರೀತಿ ನಿಮಗ್ ನೀವೇನೆ ಡಿಬೇಟ್ ಮಾಡ್ಕೊಂತಾ ಇರ್ತೀರ ಮನ್ಸಲ್ಲಿ. ನೀವ್ ಯಾವಾಗ ಇದರಿಂದ ಆಚೆ ಬರೋದು ಖಂಡಿತ ಆಗಲ್ಲ. ಅದು ಹೇಳುವಷ್ಟು ಸುಲಭನೂ ಅಲ್ಲ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಒಂದು ಏನಾದ್ರೂ ಸಂಕಲ್ಪ ಅಂತ ಮಾಡ್ಕೋಬೇಕು. ಈಗ ನಾವ್ ಏನಾದ್ರೂ ವ್ರತ ಮಾಡ್ಬೇಕಾದ್ರೆ ಸಂಕಲ್ಪ ಅಂತ ಮಾಡ್ಕೋತೀವಲ್ಲ, ಆ ರೀತಿ ನೀವು ಸಂಕಲ್ಪ ಅಂತ ಮಾಡ್ಕೋಬೇಕು. ಒಂದ್ಸಲಿ ಮನ್ಸಲ್ಲಿ ಸಂಕಲ್ಪ ಅಂತ ಮಾಡ್ಕೋತು ಅಂದ್ರೆ, ಓಕೆ ನಾಳೆಯಿಂದ ನನ್ನ ಲೈಫ್ ನ ಚೇಂಜ್ ಮಾಡ್ಕೊಳ್ಳೋಣ, ನಾಳೆಯಿಂದ ವಾಕ್ ಹೋಗೋಣ. ಸೊ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು. ಅಂದ್ರೆ ವಾಕ್ ಹೋಗೋದ್ರಿಂದ ಅಂದ್ರೆ ನಾವು ನೇಚರ್ ಜೊತೆ, ಆ ಮಣ್ಣು ಅಥವಾ ಗಿಡ ಮರ, ಈಗ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಎಷ್ಟೊಂದು ಗಿಡ ಮರಗಳಿರುತ್ತೆ. ಪಾರ್ಕ್ಗೆ ಹೋಗ್ಬೇಕು ಅಂತ ಇಲ್ಲ, ಒಂದು ರೋಡಲ್ಲಿ ನಡ್ಕೊಂಡು ಹೋದ್ರು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ರೀತಿ ಪಾರ್ಕ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನೀವು ನಿಮ್ಮ ಊರುಗಳಲ್ಲಿ ಬೆಳಗಿನ ಜಾವನೇ ಎದ್ದು ಸ್ವಲ್ಪ ವಾಕ್ ಮಾಡೋದಕ್ಕೆ ಶುರು ಮಾಡಿ. ಅಥವಾ ನಿಮ್ಗೆ ಸೆಲ್ಫ್ ಲವ್ ಯಾವಾಗ ಮಾಡೋದಿಕ್ ಶುರು ಆಗ್ತೀರಾ, ನಿಮಗ್ ನೀವು ಸಾರಿ ಕೇಳ್ಕೊಳ್ಳಿ, ಮಿರರ್ ಮುಂದೆ ನಿಂತ್ಕೊಳ್ಳಿ, ಸಾರಿ ಕೇಳ್ಕೊಳ್ಳಿ. ಈಗ ನನ್ನ ಹೆಸರು ಕಾವ್ಯ,
ಓಕೆ. ನನಗೆ ಏನೋ ಒಂದು ಡಿಪ್ರೆಷನ್ ಆಗಿರುತ್ತೆ, ಅಥವಾ ನಾನು ಡಿಪ್ರೆಷನ್ ಅಲ್ಲಿ ಇರ್ತೀನಿ, ಅದರಿಂದ ಆಚೆ ಬರಬೇಕು ಅಂದ್ರೆ ಏನಾದ್ರೂ ಒಂದು ಹೊಸದ್ ಮಾಡಬೇಕು, ವಾಕ್ ಹೋಗೋದಕ್ಕೆ ಶುರು ಮಾಡಬೇಕು. ಅದು ಆಗಿಲ್ವಾ, ಪರವಾಗಿಲ್ಲ, ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮಗೆ ನೀವು ಸಾರಿ ಕೇಳಿ, ಅಥವಾ ನಿಮ್ಗೆ ಇಷ್ಟವಾದಂತ ಫುಡ್ ಮಾಡ್ಕೊಂಡು ತಿನ್ನಿ, ಅಥವಾ ನಿಮ್ಗೆ ಇಷ್ಟವಾದಂತ ಡ್ರೆಸ್ ಹಾಕೊಳ್ಳಿ, ರೆಡಿಯಾಗಿ ಮಿರರ್ ಮುಂದೆ ನಿಂತ್ಕೊಳ್ಳಿ. ಎಷ್ಟು ಫೀಲ್ ಆಗ್ತಿರೋ ಗೊತ್ತಾ, ಅದರಿಂದ ಆಚೆ ಬರ್ತಿರೋ ಗೊತ್ತಾ. ಅಥವಾ ನಿಮ್ಗೆ ಇಷ್ಟವಾದಂತ ಪ್ಲೇಸ್ಗೆ ಒಬ್ಬರೇ ಹೋಗಿ. ಮತ್ತೆ ನಿಮಗ್ ನೀವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಂಡಿಲ್ಲ ಅಂದ್ರೆ ಈ ಡಾರ್ಕ್ ನೈಟ್ ಆಫ್ ಸೋಲ್ ಇಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರಲ್ಲೇ ಏನ್ ಕೆಲ್ಸಕ್ಕೆ ಕೈ ಹಾಕಿದ್ರು ಎಕ್ಕೊಟ್ಟೋಗ್ತಾ ಇರುತ್ತೆ. ಓಕೆ, ನೀವ್ ಏನ್ ಕೆಲಸ ಮಾಡೋದಿಕ್ಕೋದ್ರು ಸೋಲು ಅನ್ನೋದು ಕಟ್ಟಿಟ್ಟು ಬುತ್ತಿ. ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರೋ, ಪಾಸಿಟಿವ್ ಆಗಿ ನಿಮಗ್ ನೀವು ಲವ್ ಮಾಡೋದಕ್ಕೆ ಶುರು ಮಾಡ್ತಿರೋ, ಅವಾಗ ಎಲ್ಲ ವರ್ಕ್ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿ ಹೇಳ್ತೀನಿ ಕೇಳಿ, ಲವ್ ಸಕ್ಸಸ್ ಆಗೋದು 100 5% ಅನ್ಕೊಳ್ಳಿ. ಅವರೆಲ್ಲ ಸೆಲ್ಫ್ ಲವ್ ಮಾಡ್ತಿರ್ತಾರೆ, ಅಂಡ್ ಜೊತೆಗೆ ಅವ್ರ ಸೋಲ್ ಮೇಟ್ ಸಿಕ್ಕಿರ್ತಾರೆ, ಅಥವಾ ಅವ್ರ ಸೋಲ್ಗೆ ಅವರು ತುಂಬಾನೇ ಪ್ರಾಮಾಣಿಕವಾಗಿರ್ತಾರೆ. ನಂತರ ನೀವು ಯಾವಾಗ್ಲೂ ಅಷ್ಟೇ ನಿಮಗ್ ನೀವು ರೆಸ್ಪೆಕ್ಟ್ ಕೊಟ್ಕೊಂಡಾಗ ಆಟೋಮೆಟಿಕ್ಲಿ ನಮ್ಮ ಆಪೋಸಿಟ್ ಇರೋರು ಕೂಡ ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ, ಮತ್ತೆ ನಮಗೆ ಏನ್ ಸಿಗಬೇಕು ಅನ್ನೋದು ಯೂನಿವರ್ಸ್ಗೆ ಗೊತ್ತಿರುತ್ತೆ. ನೀವು ಲವ್ ಅಲ್ಲಿ ಮೋಸ ಮಾಡಿ ಹೋಗಿರ್ತಾರೆ, ಫೇಲ್ಯೂರ್ ಆಗಿರುತ್ತೆ. ಅದಕ್ಕಿಂತ ಬೆಸ್ಟ್ ಆಗಿರೋ ಪಾರ್ಟ್ನರ್ ನಿಮ್ ಜೀವನಕ್ಕೆ ಎಂಟ್ರಿ ಆಗ್ತಾರೆ. ಮತ್ತೆ ನೀವೇನ್ ಕೆಲಸ ಮಾಡಿದ್ರು ಸೆಲ್ಫ್ ರೆಸ್ಪೆಕ್ಟ್ ಇಂದ, ನೀವು ಸೆಲ್ಫ್ ಲವ್ ಇಂದ, ಸೆಲ್ಫ್ ಕಾನ್ಫಿಡೆಂಟ್ ಇಂದ ಯಾವ ಒಂದು ಕೆಲಸಕ್ಕೆ ಕೈ ಹಾಕಿದ್ರು 100% ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸೊ ಡಾರ್ಕ್ ನೈಟ್ ಆಫ್ ಸೋಲ್ ಇಂದ ಹೊರಗಡೆ ಬರಬೇಕು ಅಂತ ಅಂದ್ರೆ ಈ ಒಂದು ಈಸಿ ಆಗಿರುವಂತ ಒಂದು ಮೆಥಡ್ಸ್ ನ ಯೂಸ್ ಮಾಡಿ. ವಾಕ್ ಹೋಗಿ, ಪ್ರತಿದಿನ ಮಿರರ್ ಮುಂದೆ ಮಾತಾಡೋದಕ್ಕೆ ಶುರು ಮಾಡಿ, ಅಥವಾ ಪ್ರತಿದಿನ ನೀವು ಏನಾದ್ರೂ ಹೊಸದಾಗಿ ನಿಮ್ಗೆ ಇಷ್ಟವಾಗಿರುವಂತ ಕೆಲಸ ಮಾಡಿ. ಈಗ ಕುಕಿಂಗ್ ಮಾಡೋದು ಇಷ್ಟ ಇರುತ್ತೆ, ಕುಕ್ ಮಾಡಿ ತಿನ್ನಿ, ನೀವು ಒಳ್ಳೆ ಊಟ ತಿನ್ನಿ. ಮತ್ತೆ ಪೇರೆಂಟ್ಸ್ ಕೂಡ ನಮ್ಗೆ ಶಾಶ್ವತ ಅಲ್ಲ, ಅವರು ಕೂಡ ಬಿಟ್ಟು ಹೋಗ್ತಾರೆ. ಅಣ್ಣ, ತಮ್ಮ, ತಂಗಿ, ಅವ್ರವ್ರ ಲೈಫ್ ಅವ್ರು ಕಟ್ಕೊಂಡು ಹೋಗ್ತಾರೆ ಅಲ್ವಾ. ನಮ್ಗೆ ಅಷ್ಟೇ, ನಮ್ಗೆ ಅಂತ ಹಸ್ಬೆಂಡ್ ಬರ್ತಾರೆ, ಸಡನ್ ಆಗಿ 1 ವರ್ಷ 2 ವರ್ಷ 5 ವರ್ಷ ಚೆನ್ನಾಗಿರ್ತೀವಿ, ಮತ್ತೆ ಮನಸ್ತಾಪ ಬಂದು ಜಗಳ ಆಗಿ ಡಿವೋರ್ಸ್ ಆಗ್ಬೋದು, ಅಥವಾ ಅವರು ತೀರೋಗ್ಬೋದು, ಏನಾದ್ರೂ ಆಗ್ಬೋದು. ಸೆಲ್ಫ್ ಲವ್ ಅನ್ನೋದು ಇಂಪಾರ್ಟೆಂಟ್. ಸೆಲ್ಫ್ ಕೆರಿಯರ್ನ ಅಂದ್ರೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ನೀವು ಏನ್ ಕೆಲಸ ಮಾಡೋದಕ್ಕೂ ನೀವು ಒಬ್ರೇ ಹೋರಾಡ್ಬೇಕು ಜೀವನದಲ್ಲಿ. ಅವಾಗ್ಲೇ ಈ ಒಂದು ಜರ್ನಿ ನಮ್ದು ತುಂಬಾ ಸಕ್ಸಸ್ಫುಲ್.